ಚಾಕ್ಲೇಟ್ ಮತ್ತು ಟಾಫಿ ಅಂದರೆ ಯಾರಿಗಿಷ್ಟ ಇಲ್ಲ. ಆದರೆ ಈ ಚಾಕ್ಲೇಟ್ ಮತ್ತು ಟಾಫಿಗಾಗಿ ಜನ ಮುಗಿ ಬೀಳುವಂಥದ್ದನ್ನು ನೀವು ನೋಡಿದ್ದೀರಾ. ಅದು ಕೂಡ ಏನು ಎಕ್ಸ್ಪೈರಿ ಡೇಟ್ ಆಗೋಗಿರುವಂತಹ ಚಾಕ್ಲೇಟ್ಗಳು. ಅದನ್ನು ಜನರಿಂದ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇತ್ತಲ್ಲಿ. ವ್ಯಾಪಾರ ಆಗದೆ ಅಂದರೆ ಮಾರಾಟ ಆಗದೆ ಸೇಲ್ ಆಗದೆ ಉಳಿದಿದ್ದಂತಹ ಚಾಕ್ಲೇಟ್ಗಳನ್ನು ಅಂಗಡಿ ಮಾಲೀಕ ಎಸ್ದಿರ್ತಾನೆ. ಡಂಪಿಂಗ್ ಸೈಟ್ನ ಬಳಿ ಆತ ಎಸ್ದಿದ್ರೆ ಅಲ್ಲಿಗೆ ಜನ ಮುಗಿಬಿದ್ದಿದ್ದಾರೆ. ಚಾಕ್ಲೇಟ್ ಮತ್ತು ಟಾಫಿಯ ರಾಶಿಯನ್ನು ಕಂಡು ತ್ಯಾಜ್ಯ ವಿಲೇವಾರಿ ಸ್ಥಳದ ಬಳಿನೇ ಜನ ಜಮಾವಣೆ ಆಗಿರುವಂಥದ್ದು. ಕೈಗೆ ಸಿಕ್ಕಷ್ಟು ಚೀಲ ಪಾತ್ರೆ ತೆಗೆದುಕೊಂಡು ಬಂದು ಎಷ್ಟು ಸಿಕ್ಕರೆ ಅಷ್ಟು ತುಂಬಿಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ಆ ದೃಶ್ಯಗಳನ್ನು ನೀವು. ಸಿಕ್ಕ ಚಾಕ್ಲೇಟ್ ಮಿಠಾಯಿಯನ್ನು ಬಾಚಿಕೊಂಡು ಹೋಗಿದ್ದಾರೆ ಜನ. ಯುಪಿಯ ಕಾನ್ಪುರದ ಪಂಕಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಅವ್ರು ಯಾರು ಮತ್ತೆ ಅನಕ್ಷರಸ್ಥರೇನೂ ಅಲ್ಲ. ಆ ಚಾಕ್ಲೇಟ್ ಮತ್ತು ಟಾಫಿಯ ರಾಶಿ ಏನಿದೆ ಅದು ಸುರಿದಿರೋದು ಡಂಪಿಂಗ್ ಯಾರ್ಡಲ್ಲಿ. ಡಂಪಿಂಗ್ ಯಾರ್ಡಲ್ಲಿ ಯಾರು ಏನೂ ಸುಮ್ಮನೆ ತಗೊಂಬಂದು ಅಲ್ಲಿ ಬಿಟ್ಟು ಹೋಗಲ್ಲ. ಏನೋ ಸಮಸ್ಯೆ ಆಗಿದ್ರೇ ಎಸ್ದೋಗಿರ್ತಾರೆ. ಅದನ್ನು ಕೂಡ ಬಾಚಿಕೊಂಡು ಸಿಕ್ಕಷ್ಟನ್ನು ತೆಗೆದುಕೊಂಡು ನೋಡಿ, ಮೂಟೆಗಟ್ಟಲೆ ತೊಗೊಂಡು ಹೋಗ್ತಾ ಇದ್ದಾರೆ. ಚೀಲದಲ್ಲಿ, ಪಾತ್ರೆಗಳಲ್ಲಿ, ತಮ್ಮ ಬ್ಯಾಕ್ಪ್ಯಾಕ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಕ್ಸ್ಪೈರಿ ಆಗೋಗಿರೋದು, ಡೇಟ್ ಎಕ್ಸ್ಪೈರಿ ಆಗೋಗಿರೋದು, ಅವಧಿ ಮೀರಿದ ಚಾಕ್ಲೇಟ್ ಮತ್ತು ಟಾಫಿಗಳನ್ನು ಅದರ ಮಾಲೀಕ, ಅಂಗಡಿಯ ಮಾಲೀಕ ತಗೊಂಬಂದಲ್ಲಿ ಎಸ್ದೋಗಿದ್ರೆ ಅದನ್ನು ಅಲ್ಲಿನ ಜನ ಬಾಚಿಕೊಂಡು ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.